ಕಲಬುರಗಿಯ ಜಿಮ್ಸ್ನಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜನೆ. ವೀಕ್ಷಕರೇ, ನಗರದ ಜಿಮ್ಸ್ ಆಸ್ಪತ್ರೆಯ 5ನೇ ಮಹಡಿಯಲ್ಲಿ ಆರ್ಬಿಎಸ್ಕೆ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಡಿಯಲ್ಲಿ ರಾಯಚೂರು ಜಿಲ್ಲೆಯ ವಿಜಿಕೆ ಹಾರ್ಟ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರತಿಕಾಂತ ಸ್ವಾಮಿ, ಇತ್ತೀಚೆಗೆ ಹೃದಯ ಸಂಬಂಧಿ ಕುರಿತ ಕಾಯಿಲೆಗಳಿಗೆ ಆಪರೇಷನ್ ಮಾಡಬೇಕು ಅಂದರೆ ದುಬಾರಿ ಶುಲ್ಕವಿದ್ದು, ಹಾಗಾಗಿ ನಮ್ಮ ಆರ್ಬಿಎಸ್ಕೆ ಟೀಮ್ನವರು ಉಚಿತ ಆರೋಗ್ಯ ಶಿಬಿರ ಆಯೋಜನೆ ಮಾಡಿ ಬಡ ಮಕ್ಕಳಿಗೆ ಚಿಕಿತ್ಸೆ ಕೊಡಲು ಮುಂದಾಗಿದ್ದು ನಿಜಕ್ಕೂ ಸಂತಸವಾಗುತ್ತಿದೆ ಎಂದರು. ನಂತರ ಮಾತನಾಡಿದ ಆರ್ಸಿಎಚ್ಒ ಹಾಗೂ ಆರ್ಬಿಎಸ್ಕೆ ಕಲಬುರಗಿ ಜಿಲ್ಲೆಯ ನೋಡಲ್ ಅಧಿಕಾರಿ ಶರಣಬಸಪ್ಪ ಕ್ಯಾತ್ನಾಳ, ಇಲ್ಲಿಯವರೆಗೆ 1,00,000ಕ್ಕೂ ಅಧಿಕ ಮಕ್ಕಳನ್ನು ಈ ಶಿಬಿರದಲ್ಲಿ ಪಾಲ್ಗೊಳ್ಳಲು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರಲ್ಲಿ 200ಕ್ಕೂ ಅಧಿಕ ಮಕ್ಕಳನ್ನು ತುರ್ತಾಗಿ ಚಿಕಿತ್ಸೆಗೆ ಒಳಪಡಿಸುತ್ತಿದ್ದೇವೆ ಎಂದರು. ಅಷ್ಟೇ ಅಲ್ಲದೆ ನಿನ್ನೆ ನಡೆದ ಶಿಬಿರದಲ್ಲಿ 158 ಮಕ್ಕಳಿಗೆ ತಪಾಸಣೆ ಮಾಡಿ ಅದರಲ್ಲಿ 70 ಮಕ್ಕಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಬೇಕಾಗುತ್ತದೆ ಎಂದರು. ಇನ್ನು ರಾಯಚೂರು ಜಿಲ್ಲೆಯ ವಿಜಿಕೆ ಹಾರ್ಟ್ ಫೌಂಡೇಶನ್ನ ಹಿರಿಯ ಹೃದ್ರೋಗ ತಜ್ಞ ಅಜಿತ್ ಕುಲಕರ್ಣಿ ಮಾತನಾಡಿ, ಕಲಬುರಗಿ ಜಿಲ್ಲೆಯಲ್ಲಿ ಇದೊಂದು ವಿನೂತನ ಉಚಿತ ಚಿಕಿತ್ಸಾ ಶಿಬಿರವಾಗಿತ್ತು. ಹಾಗಾಗಿ ಎಲ್ಲಾ ಜನರು ಈ ಶಿಬಿರದ ಮುಖಾಂತರ ಕಾಯಿಲೆಯುಳ್ಳ ತಮ್ಮ ಮಕ್ಕಳಿಗೆ ಚಿಕಿತ್ಸೆ ಕೊಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರತಿಕಾಂತ ಸ್ವಾಮಿ, ಆರ್ಸಿಎಚ್ಒ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನವೀನ್ ಕುಮಾರ್, ಖ್ಯಾತ ಹಿರಿಯ ಹೃದ್ರೋಗ ತಜ್ಞ ಡಾಕ್ಟರ್ ಅಜಿತಾ ಕುಲಕರ್ಣಿ, ಜಿಮ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಜಯ ಕುಮಾರ್, ಜಿಲ್ಲಾ ಶಸ್ತ್ರಜ್ಞರು ಡಾಕ್ಟರ್ ಓಂ ಪ್ರಕಾಶ್ ಅಂಬುರೆ, ಡಿಇಐಸಿ ವ್ಯವಸ್ಥಾಪಕ ಕೃಷ್ಣ ಎಸ್ ಬಗ್ಗೆ, ಎಲ್ಲ ತಾಲೂಕಿನ ಆರ್ಬಿಎಸ್ಕೆ ತಂಡದ ವೈದ್ಯಾಧಿಕಾರಿಗಳು, ಶಿವಕುಮಾರ್ ಕಾಂಬಳೆ, ಸಿಡಿಪಿಒ ಅಧಿಕಾರಿಗಳು ಸೇರಿದಂತೆ ಅನೇಕ ವೈದ್ಯರು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬಿಐಇಆರ್ಟಿ ಶಿಕ್ಷಕರು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು. ವರದಿ ರಾಜಶೇಖರ್ ಎಸ್ ಮಾತೋಳಿ, ಕಲಬುರಗಿ. ನಿಮಗೆಲ್ಲ ಗೊತ್ತಿದೆ, ಒಂದು ಹೃದಯ ಚಿಕಿತ್ಸೆ ಖಾಸಗಿಯಾಗಿ ನಾವು ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕಂತಂದ್ರೆ 3-4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸೊ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಆರ್ಬಿಎಸ್ಕೆ ತಂಡ ಬಂದು ನಿಮ್ಮನ್ನು ಎಕ್ಸಾಮಿನ್ ಮಾಡಿ ಸಸ್ಪೆಕ್ಟೆಡ್ ಎಷ್ಟೊಂದು ಹೃದಯ ಕಾಯಿಲೆಗಳಿವೆ ಅವನ್ನು ಕಂಡುಹಿಡಿದು ಪತ್ತೆ ಹಚ್ಚಿ ಇವತ್ತಿನ ದಿವಸ ನಾವು ಹೃದಯ ರೋಗ ತಜ್ಞರು ಕೂಡ ಇಲ್ಲಿಗೆ ಕರೆಸಿ ಅದನ್ನು ಆ ಕಾಯಿಲೆಯನ್ನು ದೃಢಪಡಿಸಿಕೊಂಡು ಆಪರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದನ್ನೋ ಇಲ್ಲೋ ಅದು ಕೂಡ ದೃಢಪಡಿಸಿಕೊಂಡು ಆಪರೇಷನ್ಗೆ ವ್ಯವಸ್ಥೆ ಮಾಡಿದ್ದೀವಿ. ತಾವೆಲ್ಲ ಇವತ್ತಿನ ದಿವಸ ಸಮಾಧಾನ ಆಗಿ ಕೂತ್ಕೊಂಡು 1 by 1 ಯಾರಿಗೂ ಬಿಟ್ಟು ಹೋಗಂಗಿಲ್ಲ. ಎಷ್ಟು ತಾವು ಫಲಾನುಭವಿಗಳು ಬಂದಿದ್ವಿ ಅಷ್ಟು ಫಲಾನುಭವಿಗಳಿಗೆ ನಮ್ಮ ಡಾಕ್ಟರ್ ಅಜಿತ್ ಕುಲಕರ್ಣಿಯವರು ಸಮಾಧಾನವಾಗಿ ನೋಡಿ ಎಕೋ ಮಾಡಿ ಸೂಕ್ತವಾದವನ್ನು ಸಲಹೆ ಕೊಟ್ಟು ಏನ್ ಚಿಕಿತ್ಸೆ ಬೇಕಾಗ್ತದೆ ಅಂತ ಅದು ಕೂಡ ನಮಗೆ ತಿಳಿಸಿ, ಒಂದು ಆಪರೇಷನ್ ಬೇಕಾಗ್ತದೆ ಆಪರೇಷನ್ ಸಲುವಾಗಿ ನಮಗೆ ಸಲಹೆ ಸೂಚನೆಗಳು ಕೊಟ್ಟು ಇವತ್ತಿನ ದಿವಸ ಈ ಶಿಬಿರ ನಡೆಸ್ಕೊಂಡು ಹೋಗ್ತಾರೆ. ತಾವು ಮಾತಾಡಲಾರ್ದಂಗ ಸಮಾಧಾನವಾಗಿ ಕೂಡಬೇಕು. ನಮಸ್ಕಾರ, ನಾನು ಡಾಕ್ಟರ್ ಅಜಿತ್ ಕುಲಕರ್ಣಿ, ಹಿರಿಯ ಹೃದಯ ರೋಗ ತಜ್ಞರು, ವಿಜಿಕೆ ಹಾರ್ಟ್ ಇನ್ಸ್ಟಿಟ್ಯೂಟ್ ರಾಯಚೂರು. ನಾವು ನಮ್ಮ ಆಸ್ಪತ್ರೆ ಕಡೆಯಿಂದ ಈ ಥರ ಸುಮಾರು ಆರ್ಬಿಎಸ್ಕೆ ಕ್ಯಾಂಪನ್ನು ಮಾಡಿದ್ದೀವಿ. ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆ ಎಲ್ಲ ಮಾಡಿದ್ದೀವಿ. ಬಟ್ ಈ ಟೈಪ್ ಸುಸಜ್ಜಿತವಾದ ಕಾರ್ಯಕ್ರಮ ಮತ್ತು ಈ ಟೈಪ್ ರೆಸ್ಪಾನ್ಸ್ ನಮಗೆ ಬೇರೆ ಎಲ್ಲೂ ಸಿಕ್ಕಿಲ್ಲ. ಆದ್ದರಿಂದಾಗಿ ನಾನು ಆರ್ಬಿಎಸ್ಕೆ ತಂಡ ಗುಲ್ಬರ್ಗ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಆಮೇಲೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇಷ್ಟು ಕ್ರೌಡ್ ಬೇರೆ ಎಲ್ಲೂ ಬಂದಿರಲಿಲ್ಲ. ಸೊ ಇಷ್ಟು ಜನ ಬರಬೇಕಂತಂದರೆ ಸುಮ್ಮನೆ ಬರೋದಿಲ್ಲ, ಮಳೆಗಾಲ ಚಳಿಗಾಲ. ಹಾಗಾಗಿ ಒಂದು ವಾರದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಫಾಲೋಅಪ್ ಮಾಡಿದ್ರಿಂದ 100-150 ಜನ ಬಂದಿದ್ದಾರೆ. ಸೊ ಆಗಲೇ ಸರ್ ಹೇಳ್ದಂಗೆ ಗೌರ್ಮೆಂಟ್ ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತಾ ಇದೆ.
ಆಮೇಲೆ ಎಲ್ಲ ಹಾರ್ಟ್ ಟ್ರೀಟ್ಮೆಂಟು, ಹೋಲ್ ಟ್ರೀಟ್ಮೆಂಟು, ಸರ್ಜರೀಸ್ ಎಲ್ಲ ಫ್ರೀಯಾಗಿ ಮಾಡಿಸ್ಕೊಡ್ತೆ ಗೌರ್ಮೆಂಟು. ಜನರು ಯಾರು ಇದು ಹಾರ್ಟ್ ಡಿಸೀಸು, ಚಿಕ್ಕ ಮಕ್ಕಳ ಹಾರ್ಟ್ ಡಿಸೀಸಿಂದ ಹೆದರಬಾರ್ದು. ಯಾವುದೇ ಆಪ್ರೇಷನ್ ಆಗಲಿ 1-2% ರಿಸ್ಕ್ ಇದ್ದೇ ಇರುತ್ತೆ. ಬಟ್ ಮಗುವಿಗೆ ಆಪ್ರೇಷನ್ ಮಾಡಿಸ್ತೇನೆ ಬಿಟ್ಟರೆ 20-25% ರಿಸ್ಕ್ ಆಗಿ ಮಗು 10 ವರ್ಷ ದಾಟೋದೇ ಇಲ್ಲ. ಆ ಟೈಪ್ ಇರುತ್ತೆ ಹೃದಯ ರೋಗದ ಜಡ್ಡು ಅಂತಂದರೆ. ಹಾಗಾಗಿ ಧೈರ್ಯದಿಂದ ಎಲ್ಲರೂ ತಪಾಸಣೆ ಮಾಡಿಸ್ಕೊಂಡು ಇವರೆಲ್ಲರೂ ಇಷ್ಟು ಎಫರ್ಟ್ಸ್ ಹಾಕಿರೋದನ್ನು ಸದುಪಯೋಗಗೊಳಿಸಬೇಕಂತ ನಾನು ವಿನಂತಿಸುತ್ತೇನೆ. ನಮಸ್ಕಾರ. ಹಂಗೇನಿಲ್ಲ, ಅದು ಮೊದಲು ನೀವು ಹೇಳ್ದಂಗೆ ಮೊದಲು ಆ ಟೈಪ್ ಇತ್ತು. ಬಟ್ ಇವತ್ತು ನಾಳೆ ನಾನು ಕಂಡು ಬಂದಂಗೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಎಲ್ಲ ಫೆಸಿಲಿಟಿ ಇದೆ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ ಪ್ರೈವೇಟ್ ಹಾಸ್ಪಿಟಲ್ಸ್ ಆಗಲಿ ಈಕ್ವಲಿ ಎಕ್ವಿಪ್ಡ್ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಬಟ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇರೋದ್ರಿಂದ ಜನರು ಸ್ವಲ್ಪ ಪ್ರೈವೇಟ್ ಹಾಸ್ಪಿಟಲ್ ಕಡೆ ಗಮನ ವಹಿಸಬಹುದು ಅಷ್ಟೇ. ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮನವಿ ಮಾಡ್ತೇನೆ. ಇದು ನಮ್ಮ ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಇವರ ಸಹಭಾಗಿತ್ವದಲ್ಲಿ ಮತ್ತು ಜಂಟಿಯಾಗಿ ನಾವು ಸದುದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯ ಸರ್ಕಾರದ ಅನುದಾನ ಇಲ್ಲದೇ ಸ್ವಯಂ ಪ್ರೇರಿತವಾಗಿ ಇದನ್ನು ಮಾಡ್ತಾ ಇರೋಂಥ ಒಂದು ಕಾರ್ಯಕ್ರಮ. ದಯವಿಟ್ಟು ಮಾಧ್ಯಮದಲ್ಲಿ ಎಲ್ಲ ಮಕ್ಕಳು ಈಗ 1,80,000 ಮಕ್ಕಳನ್ನ ಈಗಾಗಲೇ ನಮ್ಮ ಯತ್ನಾಳ್ ಸಾಹೇಬರು ಹೇಳಿದ್ದಾರೆ, RCHO ಸಾಹೇಬರು ಅವರು ಹೇಳ್ದಂಗೆ 1,80,000 ಮಕ್ಕಳನ್ನ ಸ್ಕ್ರೀನಿಂಗ್ ಮಾಡಿ ಅದರಲ್ಲಿ 300 ಮಕ್ಕಳದ್ದು ಸಂಶಯಾಸ್ಪದವಾಗಿರುವಂತಹ ಯಾವ ಕಾಯಿಲೆ ಅಂತ ಇನ್ನೂ ನಿಖರವಾಗಿ ತಿಳಿದೇ ಇರೋದಂತ, ಏನು ತೊಂದರೆ ಇದೆ ಅಂತ, ಏನು ನ್ಯೂನತೆ ಇದೆ ಅಂತ ತಿಳಿದೇ ಇರೋ ಕಾರಣ ಅದನ್ನು ಹೆಚ್ಚಿನ ತಪಾಸಣೆಗಾಗಿ, ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ನಾವು ಒಂದು ಕ್ಯಾಂಪ್ನ ಮಾಡಿ ಅವ್ರಿಗೆ ಉಚಿತವಾಗಿ ನಾವು ಇಲ್ಲಿ ತಪಾಸಣೆ ಮಾಡಿ ನಮ್ಮ ಡಾಕ್ಟರ್ ಸಂಜಯ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕ್ಯಾಂಪ್ನ ಆಯೋಜಿಸಿದ್ವಿ. ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಇರ್ಬೋದು, ನಮ್ಮ ಇಲಾಖೆ, ನಿಮ್ಮ ಇಲಾಖೆದು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳ್ದೇನೆ ಇಂಥದ್ದು ಮಾಡ್ತಾ ಇದೀವಿ ಅನ್ನೋ ಒಂದು ನಮಗೆ ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಹೆಚ್ಚಿನದಾಗಿ ಇಂಥ ಕೆಲಸಗಳನ್ನ ಮಾಡ್ತೀವಿ. ಇಂಥಕ್ಕೆ ನಾವು ಪ್ರೋತ್ಸಾಹ ನಮಗೆ ನೀವು ಕೊಡಬೇಕು ಅಂತ ಮಾಧ್ಯಮರಲ್ಲಿ ಮತ್ತು ಜನತೆಗಳಲ್ಲಿ ನಾವು ಕೇಳ್ತಾ, ಅಧಿಕಾರಿಗಳಲ್ಲಿ ನಾವು ಕೇಳ್ತಾ, ಇಂಥ ಒಂದು ಪ್ರಚಾರಕ್ಕೆ ನೀವು ನಮ್ಮ ಕೈಗೂ ಜೋಡಿಸಿರುವಂಥ ನಿಮ್ಮ ಮಾಧ್ಯಮರಿಗೆ ನಾವೆಲ್ಲರೂ ಚಿರಋಣಿಯಾಗಿ ಇನ್ನೂ ನಮಗೆ ಹೆಚ್ಚಿನ ಜವಾಬ್ದಾರಿನ ನೀವು ನೀಡಿದಿರಿ ಮತ್ತು ಪ್ರೋತ್ಸಾಹ ನೀಡಿದಿರಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ನವೀನ್ ಕುಮಾರ್ ಅಂತ, ನಾನು ಡೆಪ್ಯೂಟಿ ಡೈರೆಕ್ಟರ್ ವುಮನ್ ಇನ್ ಚೈಲ್ಡ್. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್, RCHO ಕಲಬುರಗಿ ಮತ್ತು ನೋಡಲ್ ಆಫೀಸರ್ RBSK ಕಲಬುರಗಿ. ಈ ದಿನ ತಾವು ನೋಡ್ತಾ ಇದ್ದೀರಿ, ಜಿಮ್ಸ್ 5ನೇ ಮಹಡಿಯಲ್ಲಿ RBSK ತಂಡ ವತಿಯಿಂದ ಮತ್ತು ಕುಲಕರ್ಣಿ ಹಾಸ್ಪಿಟಲ್ ರಾಯಚೂರು ಅಡಿಯಲ್ಲಿ ನಾವು ಜೊತೆಗೆ ಸೇರಿ ಆಲ್ರೆಡಿ ಸ್ಕ್ರೀನ್ ಆದ 1,80,000 ಮಕ್ಕಳನ್ನು ನಾವು ಆಲ್ರೆಡಿ ಅಂಗನವಾಡಿಯಲ್ಲಿ ಸ್ಕ್ರೀನ್ ಮಾಡಿ ಮಕ್ಕಳನ್ನ ಇವತ್ತು ತಪಾಸಣೆಗೆ ಇಲ್ಲಿ ಕರೆದಿದ್ದೀವಿ. ಅದರಲ್ಲಿ 300 ಮಕ್ಕಳು, ಅದರಲ್ಲಿ ನಾವು ಸಸ್ಪೆಕ್ಟೆಡ್ ಕೇಸ್ ಅಂತ ಹೇಳ್ತಾರೆ, ಸಂಶಯಾಸ್ಪದ ಹೃದಯ ರೋಗ ಸಂಬಂಧಪಟ್ಟ ಮಕ್ಕಳನ್ನು ಇವತ್ತು ಇಲ್ಲಿ ತಜ್ಞ ವೈದ್ಯರನ್ನು ಸ್ಕ್ರೀನಿಂಗ್ ಮಾಡಿ ಅವರಿಗೆ ಉಚಿತವಾಗಿ ರಾಯಚೂರು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ಸಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಜೊತೆಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ DD ಸರ್ ಇದ್ದಾರೆ, ನವೀನ್ ಅವರು, CDPOs ಇದ್ದಾರೆ. ಅದೇ ಥರ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಎಲ್ಲ BOs ಬಂದಿದ್ದಾರೆ, BRT ಬಂದಿದ್ದಾರೆ, CRT ಬಂದಿದ್ದಾರೆ. ಎಲ್ಲ ಸೇರಿ ಇದೊಂದು ಜಂಟಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಎಲ್ಲಾನು ಇಲ್ಲಿ ಉಚಿತವಾಗಿ ನಡೀತಾ ಇದೆ. ಮಕ್ಕಳಿಗೆ ಎಲ್ಲ ಬಂದಂಥ ಫಲಾನುಭವಿಗಳಿಗೆ ಯಾವುದೇ ಥರ ಒಂದು ಖರ್ಚು ವೆಚ್ಚ ಯಾವುದಿಲ್ಲಾರದೆ ಉಚಿತವಾಗಿ ಮಾಡೋಂಥ ಪ್ರಯತ್ನ ನಮ್ದು ಎಲ್ಲರದಿದೆ. ಇದು ನಮ್ಮದು ಒಡಂಬಡಿಕೆ ಹಾಸ್ಪಿಟಲ್ ಜೊತೆ ಮಾಡ್ತಾ ಇರ್ತೀವಿ ನಾವು, RBSKದು ಮತ್ತು ABRK ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಇವರೆಲ್ಲ ಸೇರಿ ನಾವು ಜಂಟಿಯಾಗಿ ಮಾಡೋ ಕಾರ್ಯಕ್ರಮ ಇದು ಕಾರ್ಯಕ್ರಮ ಸುಮಾರು 10 ವರ್ಷದಿಂದ ಮಾಡ್ತಾನೆ ಇದ್ದೀವಿ ನಾವು. ಅಂಗನವಾಡಿಯಲ್ಲಿ 6 ತಿಂಗಳು ನೋಡ್ತೀವಿ, 6 ತಿಂಗಳ ಸ್ಕೂಲ್ ಮಕ್ಕಳಿಗೆ ನೋಡ್ತೀವಿ. ಸ್ಕೂಲ್ಗೆ ಹೋಗಿ ಅಲ್ಲಿ ನಮ್ಮ ತಂಡ 20 ತಂಡ ಇದಾವೆ ನಮ್ಮ ಕಲಬುರಗಿದಲ್ಲಿ. ಅದರಲ್ಲಿ ಒಬ್ಬರು ಮಹಿಳಾ ವೈದ್ಯಾಧಿಕಾರಿ, ಒಬ್ಬರು ಮೇಲ್ ವೈದ್ಯಾಧಿಕಾರಿ, ಒಬ್ಬರು ಸ್ಟಾಫ್ ನರ್ಸು, ಒಬ್ಬರು ಕಣ್ಣಿನ ತಪಾಸಣೆ ಮಾಡಿರ್ತಾರೆ. ಇವರೆಲ್ಲ ಸೇರಿ ನಾವು ನಮ್ಮದು DAC ಅಂತ ಡಿಸ್ಟ್ರಿಕ್ಟ್ ಅರ್ಲಿ ಇಂಟರ್ವೆನ್ಷನ್ ಸೆಂಟರ್ ಅಂತ ಮ್ಯಾನೇಜರ್ ಆದಂಥ ಕೃಷ್ಣ ಅವ್ರ ಹತ್ರ ಕಳಿಸ್ತೀವಿ. ಅವರು ಇಲ್ಲಿಂದ ಅಪ್ಲೋಡ್ ಮಾಡಿ ಕೇಸ್ ಎಲ್ಲ ಸರ್ಟಿಫೈ ಮಾಡಿ ಮಾನ್ಯ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಬೆಂಗಳೂರಿಗೆ ನಾವು ಕಳಿಸ್ತೀವಿ. ಎಲ್ಲನೂ ಇದು ಒಂದು ಮಾತ್ರ ತಾವು ಮಾಧ್ಯಮ ಮಿತ್ರರಿಗೆ ನಾನು ಏನು ಹೇಳೋ ಪ್ರಯತ್ನ ಮಾಡ್ತೀನಿ, ಇದು ಎಲ್ಲನೂ ಉಚಿತವಾಗಿ ಮಾಡ್ತಾ ಇದ್ದೀವಿ. ನಮ್ದೆಲ್ಲ ಪ್ರಯತ್ನ ನೀವು ನೋಡ್ತಾ ಇದ್ದೀರಿ. ಎಲ್ಲ ಕಡೆಯಿಂದ ಇವತ್ತು ಮಕ್ಕಳು ಬಂದಿದ್ದಾರೆ, ಚಿಂಚೋಳಿಂದ ಬಂದಿದ್ದಾರೆ, ಚಿತ್ತಾಪುರಿಂದ ಬಂದಿದ್ದಾರೆ, ಜೇವರ್ಗಿಯಿಂದ ಎಲ್ಲ ತಾಲೂಕಲ್ಲಿಂದ ಬಂದಿದ್ದಾರೆ. ಬಂದವರಿಗೆ ಇದೊಂದು ಶಿಬಿರ ಸದುಪಯೋಗ ಮಾಡ್ಕೋಬೇಕಂತ ಹೇಳಿ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಸೊ ಇವತ್ತಿಷ್ಟು ನಾಯಕರು ಕೂಡ ಜನರು ಬಂದಿದ್ದಾರೆ. ಇದಕ್ಕೆ ಆರೋಗ್ಯ ಇಲಾಖೆ, ನಮ್ಮ ಇಲಾಖೆ ಸಹಕಾರದಿಂದ ಕರ್ಕೊಂಡಿದ್ದಾರೆ. ಸೊ ಖುಷಿ ಆಗ್ತದೆ ಜನರು ಆರೋಗ್ಯ ಸ್ಪಂದಿಸ್ತಾರೆ ನೋಡಿದ್ರೆ. ಸೊ ಒಳ್ಳೆ ಆರೋಗ್ಯ ಜೊತೆ ಆರೋಗ್ಯನೇ ಇರ್ಬೇಕು ಅಂತಾರೆ. ಸೊ ಆರೋಗ್ಯದ ಕಾರಣದಲ್ಲಿ ಬಂದಿದ್ದಾರೆ.
ಸೊ ಇಲ್ಲ ಚಿಕಿತ್ಸೆ ಪಡೆದ ಒಂದು ಮಕ್ಕಳ ಮೇಲೆ ನಾವು ಏನೋ ಮಾಡಿದೀವಿ ಅಂತ ಸಂತೋಷ. ನಾವು ದಿನನಿತ್ಯ ನಾವು ಕೆಲಸ ಮಾಡ್ತಾನೆ ಇರ್ತೀವಿ, ಆದ್ರೆ ಒಂದು ಮಕ್ಕಳಿಗೆ ಒಂದು ಆರೋಗ್ಯ ಇದರಿಂದ ಚಿಕಿತ್ಸೆಯನ್ನು ಒಂದು ಪ್ರತಿಫಲ ಸಿಕ್ಕಾಗ ನಮ್ಮನ್ನ ಒಂದು ಏನೋ ಖುಷಿ ಆಗತ್ತೆ, ನಾವೊಂದು ಏನೋ ಮಾಡಿದೀವಿ ನಮ್ ಕಡೆನ ಅಂತ. ಸೊ ಒಂದು ಇದರಲ್ಲಿ ಸ್ವಾಮಿ ಕಾರ್ಯಕ್ಕೆ ಸ್ವಕಾರ್ಯನೂ ಅದಾಗುತ್ತೆ, ಒಂದು ಏನೋ ಪುಣ್ಯ ಕೆಲಸ ಮಾಡಿದೀವಿ ಅಂತ ಮನೋರು ಬರ್ತಾ ಇದೆ. ಸೊ ಎಲ್ಲ ಬಂದಿರೋ ಎಲ್ಲಾ ಮಕ್ಕಳು ಒಂದು ಚಿಕಿತ್ಸೆ ಪಡ್ಕೊಂಡು ಗುಣಮಟ್ಟ ನಮ್ಮಲ್ಲೂ ಒಂದು ಏನೋ ಒಂದು ಪುಣ್ಯದ ಒಂದು ಭಾಗ ಸಿಗುತ್ತೆ ಅನ್ನೋ ನನ್ನ ನಂಬಿಕೆ. ಸೊ ಬಂದವರು ಎಲ್ಲಾ ಮಕ್ಕಳಲ್ಲಿ ಒಂದು ಸರಿಯಾಗಿ ಚಿಕಿತ್ಸೆ ಪಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆಯಿಂದ ಇದನ್ನು ಮಾಡ್ಕೊಂಡು ನಮಸ್ಕಾರ.